री-एग्जामिनेशन की डेट घोषणा की है। And this has also appeared in 2024. Like, what is NTA doing? It's becoming a joke now that why is it getting leaked? And it is like we are being put on a merry-go-round. दिल्ली में छात्रा ने आत्महत्या की। परिवार का आरोप है कि नीट का पेपर कैंसिल होने की वजह से छात्रा परेशान थी। ಸೆಕೆಂಡ್ ಮೇ 2026 ಕೇರಳದ ಒಬ್ಬ ಹುಡುಗ ಅವರ ತಂದೆಗೆ ಒಂದು ಮೆಸೇಜ್ ಕಳಿಸ್ತಾನೆ. ಅದರಲ್ಲಿ ಶಿಖರ್ ನನ್ನ ಸ್ನೇಹಿತ ಇದನ್ನು ನನಗೆ ಕಳಿಸಿತ್ತು, ನೀವು ಇದನ್ನು ನಮ್ಮ ಹಾಸ್ಟೆಲ್ನಲ್ಲಿರೋ ಹುಡುಗಿಯರಿಗೆ ಕಳಿಸಿ, ಇದು ನಾಳೆ ಬರೋ ನೀಟ್ ಪೇಪರ್ ಅಂತ ಹೇಳ್ತಾನೆ. ಇದನ್ನು ನೋಡಿದ ತಂದೆ ಆಯಿತು ಅಂತ ಹೇಳಿ ಇದನ್ನು ನಾಳೆ ಬೆಳಗ್ಗೆ ವಾಟ್ಸಾಪ್ನಲ್ಲಿ ಎಲ್ಲ ಹುಡುಗಿಯರಿಗೂ ಕಳಿಸ್ತಾರೆ. ಅವರ ಹಾಸ್ಟೆಲಲ್ಲಿರುವಂತಹ ಎಲ್ಲ ಹುಡುಗಿಯರಿಗೂ ಇದು ಸರ್ಕ್ಯುಲೇಟ್ ಆಗುತ್ತೆ. ಅವರ ತಂದೆ ರಾಜಸ್ಥಾನ್ನ ಶಿಖರ್ ಶೆಹಾರಲ್ಲಿ ಒಂದು ಹಾಸ್ಟೆಲ್ PGಯನ್ನು ನಡೆಸ್ತಿರ್ತಾರೆ. ಅಲ್ಲಿರುವಂತಹ ಎಲ್ಲ ಹುಡುಗಿಯರು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಈ ಒಂದು ಫೈಲ್ನ ಅವ್ರಿಗೆ ಸರ್ಕ್ಯುಲೇಟ್ ಮಾಡ್ತಾರೆ, ಅದು ಎಕ್ಸಾಮ್ಗಿನ್ನ ಮುಂಚೆ. ಆಫ್ಟರ್ ದ ಎಕ್ಸಾಮ್ ಅವರ ತಂದೆ ಹತ್ತಿರದ ಕೋಚಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿರುವಂತಹ ಲೆಕ್ಚರ್ ಹತ್ರ ಈ ಒಂದು ಪೇಪರ್ನ ತೋರಿಸ್ತಾರೆ. ಆ ಲೆಕ್ಚರ್ ಈ ಪೇಪರ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ 90ಕ್ಕೆ 90 ಬಯಾಲಜಿ ಕ್ವಶನ್ಸ್ಗಳು ಮ್ಯಾಚ್ ಆಗಿರ್ತವೆ, 45ಕ್ಕೆ 45 ಕೆಮಿಸ್ಟ್ರಿ ಕ್ವಶನ್ಸ್ಗಳು ಮ್ಯಾಚ್ ಆಗಿರ್ತವೆ. ಇದನ್ನೆಲ್ಲ ನೋಡಿ ಒಟ್ಟು 135 ಕ್ವಶನ್ಸ್ಗಳು ನೀಟ್ ಎಕ್ಸಾಮಲ್ಲಿ ಆ್ಯಸ್ ಇಟ್ ಈಸ್ ಬಂದಿರ್ತವೆ. ಅದು ಅನ್ಬ್ರೋಕನ್ ಸೀಕ್ವೆನ್ಸಲ್ಲಿ ವಿತೌಟ್ ಎನಿ ಕಾಮಾ ಫುಲ್ ಸ್ಟಾಪ್ ಬೇರೆ ಆಗದ ಹಾಗೆ ಸೇಮ್ ಕ್ವಶನ್ಸ್ಗಳು ಬಂದಿರ್ತವೆ. ಈ ಒಂದು ಸ್ಕ್ಯಾಮ್ನ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ಇವರು BJP ಪೊಲಿಟಿಕಲ್ ಪಾರ್ಟೀಸ್ ಹತ್ರ ಕೂಡ ಫೋಟೋಸ್ ತಗೊಂಡಿದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇವರ ಫೋಟೋ ರಾಜಸ್ಥಾನ ಎಜುಕೇಷನ್ ಮಿನಿಸ್ಟರ್ ಜೊತೆ ಕೂಡ ಇದೆ. ಇವನಿಗೆ 4 ಜನ ಮಕ್ಕಳಿದ್ರು. ಅವರು ಮುಂಚೆನೇ ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರು. ಇದನ್ನು 1 ತಿಂಗಳು ಮುಂಚೆನೇ ಅವನಿಗೆ ಗೊತ್ತಿತ್ತು ನೀಟ್ ಎಕ್ಸಾಮ್ ಲೀಕ್ ಆಗುತ್ತೆ ಅಂತ. ಹಾಗಿದ್ರೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದು ಹೇಗೆ? ನೀಟ್ ಪೇಪರ್ ಯೂಶಲಿ ಪ್ರಿಂಟ್ ಆಗೋದು ಅಥರೈಸ್ಡ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ. ಅಕಾರ್ಡಿಂಗ್ ಟು ದ ಇನ್ವೆಸ್ಟಿಗೇಷನ್ ಈ ಒಂದು ಪೇಪರ್ ಲೀಕ್ ಆಗಿರೋದು ಪ್ರಿಂಟಿಂಗ್ ಪ್ರೆಸ್ನ ಮುಖಾಂತರನೇ. ಮಹಾರಾಷ್ಟ್ರದಲ್ಲಿರೋ ನಾಸಿಕ್ನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ. ಈ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ಹುಡುಗ ಇಲ್ಲಿರುವಂತಹ ಪೇಪರ್ನ ಹೇಗೋ ಮಾಡಿ ತಗೊಳ್ತಾನೆ. ಈ ಒಂದು ಪೇಪರ್ನ ಹೈಲಿ ಅಡ್ವಾನ್ಸ್ಡ್ ಟ್ಯೂಲ್ಸ್ಗಳನ್ನು ಬಳಸಿ ಫೋಟೋಗ್ರಫಿಯನ್ನು ತಗೊಳ್ತಾರೆ. ಈ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ನಾಸಿಕ್ನ ಔಟ್ಸ್ಟ್ರೀಟ್ಸ್ನಲ್ಲಿ ಶಾಡೋ ಸರ್ವರ್ನ ಬಳಸ್ತಾರೆ. ಈ ಶಾಡೋ ಸರ್ವರ್ ಅನ್ನೋದು ನಮ್ಮ ಡಾಟಾಗಳನ್ನು ಯಾವುದೇ ರೀತಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಹಾಗೂ ಮಾನಿಟೈಸಿಂಗ್ ಮಾಡೋದನ್ನು ತಡೆಯುತ್ತೆ. ಈ ಒಂದು ಶಾಡೋ ಸರ್ವರ್ನ ಬಳಸಿ ಈ ಒಂದು ನೀಟ್ ಪೇಪರ್ನ ಲೀಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಈ ಪೇಪರ್ ಶುಭಮ್ ಕೈರ್ನಾರ್ ಅನ್ನೋ ಮೆಡಿಕಲ್ ಸ್ಟೂಡೆಂಟ್ ಹತ್ರ ಹೋಗುತ್ತೆ. ಈ ಒಂದು ಪೇಪರ್ನ ಇವನು 10 ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿ ಆನಂತರ ಅದನ್ನು ಸಾಫ್ಟ್ ಕಾಪಿಯಾಗಿ ಮಾಡಿ 15 ಲಕ್ಷಕ್ಕೆ ಗುರ್ಗಾನ್ನಲ್ಲಿರೋ ಒಬ್ಬನಿಗೆ ಸೋಲ್ಡ್ ಔಟ್ ಮಾಡ್ತಾನೆ. ಗುರ್ಗಾನಲ್ಲಿರುವಂತಹ ಒಬ್ಬ ಈ ಒಂದು ಪೇಪರ್ನ ತಗೊಂಡು ಹ್ಯಾಂಡ್ ರಿಟನ್ ಗೆಸ್ಚರ್ ಪೇಪರ್ ಆಗಿ ತಯಾರು ಮಾಡ್ತಾನೆ. ಅದರಲ್ಲಿರುವಂತಹ 135 ಕ್ವಶನ್ಸ್ಗೆ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನು ಮಿಕ್ಸ್ ಮಾಡಿ 410 ಕ್ವಶನ್ಸ್ಗಳನ್ನು ತಯಾರು ಮಾಡಿ ಒಂದು ಹ್ಯಾಂಡ್ ಗೆಸ್ಚರ್ ಪೇಪರ್ ಆಗಿ ಸಿದ್ಧಪಡಿಸ್ತಾರೆ. ಅಲ್ಲಿಂದ ಪೇಪರ್ ಬೇರೆಯವ್ರ ಕೈಗೆ ಸೇರುತ್ತೆ. 26 ಏಪ್ರಿಲ್ 2020 ಗುರ್ಗಾನ್ನಲ್ಲಿರೋ ಒಬ್ಬ ಡಾಕ್ಟರ್ ಈ ಪೇಪರ್ನ 2 ಬ್ರದರ್ಸ್ಗೆ ಸೋಲ್ಡ್ ಮಾಡ್ತಾರೆ. ಅವರು ಈ ಪೇಪರ್ನ 30 ಲಕ್ಷಕ್ಕೆ ತಗೊಳ್ತಾರೆ. ಅವರಿಬ್ರು ಮಂಗಿಲಾಲ್ ಆ್ಯಂಡ್ ದಿನೇಶ್ ಬಿವಾಲ್. ಇವರಿಬ್ರು ಈ ಪೇಪರ್ನ ತಗೊಂಡು ಇದರಲ್ಲಿ ಒಬ್ಬ ತನ್ನ ಮಗನಿಗೂ ಕೂಡ ಈ ಪೇಪರ್ನ ಶೇರ್ ಮಾಡ್ತಾರೆ. ಯಾಕಂದ್ರೆ ಈ ವರ್ಷ ಅವರ ಮಗ ಕೂಡ ನೀಟ್ ಎಕ್ಸಾಮ್ನ ಬರೀತಿದ್ದ. 29 ಏಪ್ರಿಲ್ 2026 ಈ ಬ್ರದರ್ಸ್ ಅವರ ಪೇಪರ್ಗಳನ್ನು ಸೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಪೇಪರ್ ಸೇಲಿಂಗಲ್ಲಿ ಒಬ್ಬ ಪರ್ಚೇಸ್ ಮಾಡ್ತಾನೆ, ಅವನೇ ರಾಕೇಶ್ ಕುಮಾರ್ ಮಲ್ವಾರಿಯಾ. ಈ ಪೇಪರ್ನ ಅವನು
5 ಲಕ್ಷಕ್ಕೆ ತಗೊಂಡು 700 ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿದ್ದಾನೆ ಅನ್ನೋದು ವರದಿಯಾಗಿದೆ. ಎಕ್ಸಾಮ್ ಆದ ನಂತರ ಕೆಲವು ವಿದ್ಯಾರ್ಥಿಗಳು ಈ ಪೇಪರ್ನ ನೋಡಿ ಏನಿದು ಹಾಗೆ ಬಂದಿದೆಯಲ್ಲ ಅಂತ ಫೈಲ್ನ ಕೇಸ್ ಮಾಡೋಕ್ಕೆ ಸಿಕಾರಲ್ಲಿರುವಂತಹ ಉದ್ಯೋಗ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ಉದ್ಯೋಗ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿರುವಂತಹ ಪೊಲೀಸರು ಎಂಥವ್ರು ಅಂತ ಹೇಳಿದ್ರೆ, ಅವರೇ ಬಂದು ಈ ಪೇಪರ್ ಲೀಕ್ ಆಗಿದೆ ನೋಡಿ ಅಂತ ತೋರಿಸಿದಾಗ ನಮಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ, ಈ ಥರ ಸುಳ್ಳು ಸುದ್ದಿನ ಹಬ್ಬಿಸ್ಬೇಡಿ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್. ಆದರೂ ಹುಡುಗರು ಸುಮ್ಮನೆ ಇರಲಿಲ್ಲ. NTA ಇನ್ಫಾರ್ಮೇಷನ್ನ ಕೊಡ್ತಾರೆ. ನಂತರ ಶುರುವಾಗಿದ್ದೆ ಇನ್ವೆಸ್ಟಿಗೇಷನ್ ಆದಮೇಲೆ ಇನ್ನೂ ಕೆಲವು ವಿಷಯಗಳು ಹೊರಗೆ ಬಂತು. 7 MBBS ಸ್ಟೂಡೆಂಟ್ಸ್ಗಳು ಈ ಪೇಪರ್ನ ರಿಸೀವ್ ಮಾಡಿಕೊಂಡು ನೀಟ್ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ 30 ರಿಂದ 50 ಲಕ್ಷ ರೂಪಾಯಿವರೆಗೂ ಇಸ್ಕೊಂಡು ಈ ಪೇಪರ್ಸ್ಗಳನ್ನು ಸೇಲ್ ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ಸ್ಟೇಟ್ ಟು ಸ್ಟೇಟ್ ಕನೆಕ್ಷನ್ಗಳು ಬಿಲ್ಟ್ ಆಗಿದೆ. ನಂತರ ಈ ಪೇಪರ್ ಕೆಮಿಸ್ಟ್ರಿ ಲೆಕ್ಚರರ್ PV ಕುಲಕರ್ಣಿ ಈಸ್ ನಾಟ್ ಓನ್ಲಿ ಅ ಲೆಕ್ಚರರ್, ಆಲ್ಸೋ NTA ವರ್ಕ್ ಮಾಡಿದ್ದಾರೆ, ನೀಟಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪೇಪರ್ನ ಡಿಕ್ಟೇಟ್ ಮಾಡ್ತಾರೆ. ಕೇವಲ ಕೆಮಿಸ್ಟ್ರಿ ಟೀಚರ್ ಅಲ್ಲದೆ ಬಾಟನಿಯ ಒಬ್ಬ ಮ್ಯಾಮ್ ಕೂಡ ಇದರಲ್ಲಿ ಜೊತೆ ಆಗ್ತಾರೆ. ಅವರು ಕೂಡ ಈ ಒಂದು ಗ್ರೂಪಲ್ಲಿ ಡಿಕ್ಟೇಟ್ ಮಾಡ್ತಾರೆ. CBI ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಡಿಕ್ಟೇಟ್ ಮಾಡಿರುವಂತಹ ಪೇಪರ್ನ ಬರ್ನ್ಟ್ ಮಾಡಿರೋ ಪೀಸಸ್ಗಳು ಸಿಗುತ್ತೆ. ಅದನ್ನ ನೋಡಿ ಟ್ಯಾಲಿ ಮಾಡಿದಾಗ ಗೊತ್ತಾಗುತ್ತೆ ದಿಸ್ ವಾಸ್ ಲೀಕ್ಡ್ ಅಂತ. ಹೀಗೆ ನೀಟ್ ಪೇಪರ್ನ ಲೀಕ್ ಮಾಡಿದ ಕೆಲವೊಂದಷ್ಟು ಜನನ ಪೊಲೀಸ್ಗಳು ಅರೆಸ್ಟ್ ಮಾಡ್ತಾರೆ. May 14 7 ಮೆಂಬರ್ಸ್ಗಳನ್ನ ಅರೆಸ್ಟ್ ಮಾಡ್ತಾರೆ. ಹೀಗೆ ಸ್ಟೇಟ್ಗೆ ಪೇಪರ್ಗಳು ಶೇರ್ ಆಗ್ತವೆ. ನೀಟ್ ಅನ್ನೋ ಈ ಒಂದು ಎಕ್ಸಾಮ್ ಲೀಕ್ ಆಗಿತ್ತು. ಈ ರೀತಿ ಲೀಕ್ ಆಗಿದ್ದಾದ್ರೂ ಆಯ್ತು, ಆದ್ರೆ NTA ಏನ್ ಮಾಡ್ತು? ನೀಟ್ ಎಕ್ಸಾಮ್ ಕ್ಯಾನ್ಸಲ್. ಹಾಗಿದ್ರೆ ನೀಟ್ ಎಕ್ಸಾಮ್ 2026 ಅಲ್ಲಿ ನ್ಯಾಯವಾಗಿ ಪ್ರತಿ ರಾತ್ರಿ ಹಗಲು ಕಷ್ಟಪಟ್ಟು ಇಷ್ಟಪಟ್ಟು ತಮ್ಮ ಪ್ಯಾಷನ್ಗೋಸ್ಕರ ಓದ್ತಿದ್ದವರು, ಡಾಕ್ಟರ್ ಆಗ್ಬೇಕನ್ನೋ ಕನಸಿಟ್ಕೊಂಡಿರೋರು, ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿರೋರು ಏನ್ ಮಾಡಬೇಕು? ಅವ್ರಿಗೆ ಸಿಕ್ಕಿದಂತಹ ರಿಸಲ್ಟ್ ಆದ್ರೂ ಏನು? 22,79,743 ಕ್ಯಾಂಡಿಡೇಟ್ಸ್ಗಳು ಈ ವರ್ಷ ನೀಟ್ 2026ಗೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಅದರಲ್ಲಿ 22.05 ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ಗಳು ನೀಟ್ ಎಕ್ಸಾಮ್ನ ಬರೆದಿರ್ತಾರೆ. 9,46,815 ಮೇಲ್, 13,32,928 ಫೀಮೇಲ್ಸ್ ಇರ್ತಾರೆ. ಅಪ್ರಾಕ್ಸಿಮೇಟ್ಲಿ ರಫ್ ಫಿಗರಲ್ಲಿ ಹೇಳಬೇಕಂದ್ರೆ 10 ರಿಂದ 12 ಲಕ್ಷ ಡ್ರಾಪರ್ಸ್ ಇರ್ತಾರೆ. ಡ್ರಾಪರ್ಸು ಕೇವಲ 1 ವರ್ಷ ಅಲ್ಲ, 2 ರಿಂದ 3 ವರ್ಷಗಳ ಕಾಲ ನೀಟ್ಗೋಸ್ಕರ ಓದಿದ್ದಾರೆ. ನಾನು ಡಾಕ್ಟರ್ ಆಗಬೇಕು, ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿನ ನಾನು ಡಾಕ್ಟರ್ ಆಗೇ ಆಗ್ತೀನಿ ಅನ್ನೋ ಕನಸಲ್ಲಿ 2-3 ವರ್ಷಗಳ ಅವರ ಜೀವನವನ್ನು ನೀಟ್ ಎಕ್ಸಾಮ್ಗೋಸ್ಕರ ಮಾಡಕ್ಕಿರ್ತಾರೆ. ಆದರೆ ಈಗಾಗಿದ್ದಾದ್ರಿಗೇನು ವೀಕ್ ಫಾರ್ ಮನಿ ಮ್ಯಾಟರ್ಸ್ ಅ ಲಾಟ್ ಅಂತಾರೆ. ಆದರೆ ಮನಿಯಿಂದ ಎಜುಕೇಷನ್ ಸಿಸ್ಟಮ್ನ ಹೀಗೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇರೋ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. And this has also appeared in 2024. Like, what is NTA doing? What's their duty? It's their duty to be some strict in their rules. It's becoming a joke now that why is it getting leaked? And it is like we are being put on a merry-go-round and we are not getting off this ride. This happens every time. Has it impacted the morale of the students? I think it has. It's not easy to prepare again and give NEET again every year. It was devastating. We could not take the news, and the other students, we got so many calls since morning, crying students on the other side with their parents comforting them. But this is really bad. We are in a very bad state. We really want to ask NTA, is this what the future for doctors in India? ಈ ರೀತಿ ಸುಮಾರಷ್ಟು ನ್ಯೂಸ್ಗಳಿತ್ತು. ನಾವು ನಿಮ್ಮ ಹತ್ರ ಇಷ್ಟನ್ನು ಮಾತ್ರ ಹೇಳಿದ್ದೀವಿ, ಇನ್ನೂ ಇದೆ. ನೀಟ್ 2026 ಹಾಗೂ 2024 ಸ್ಕ್ಯಾಮ್ ಆಯಿತು.
ಇದು ಎಲ್ಲರಿಗೂ ಗೊತ್ತಾಯಿತು. ಆದರೆ ಇಷ್ಟು ವರ್ಷ ನಡೆದಿರೋದ್ರಲ್ಲಿ ಯಾವತ್ತೂ ಸ್ಕ್ಯಾಮ್ ಆಗೇ ಇಲ್ವಾ? ಯಾರಿಗೆ ಗೊತ್ತು? ಹೂ ನೋಸ್? ಪ್ರತಿ ವರ್ಷ ಆಗ್ಬೋದು, ಆಗ್ತಾನೂ ಇರ್ಬೋದು, ಮುಂದೆನೂ ಆಗ್ಬೋದು. ಯಾರಿದನ್ನು ಕೇಳೋರು? ಅಲ್ಲಿಂದ ಅಲ್ಲಿಗೆ ವಿಷಯ ಆಗಿ ಎಕ್ಸಾಮ್ ಆಗಿ ಮುಚ್ಚೋಯ್ತು. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸ್ಕ್ಯಾಮ್ ಆಗಿರ್ಬೋದು, ಮುಂದೆನೂ ಆಗ್ಬೋದು. ಯಾರಿಗೂ ಇದನ್ನೆಲ್ಲ ಕೇಳೋರು ಯಾರು? ವಿ ಆರ್ ದ ಕ್ರಿಯೇಟರ್ಸ್, ವಿ ಆರ್ ದ ಫ್ಯೂಚರ್ಸ್, ವಿ ಆರ್ ದ ಫ್ಯೂಚರ್ ಕ್ರಿಯೇಟರ್ ಆಫ್ ಇಂಡಿಯಾ. ವೇರ್ ವಿ ಆರ್, ಎಲ್ಲಿದ್ದೀವಿ ನಾವು? ಪ್ರತಿಯೊಂದು ಯೂತ್ಸ್ ಕೂಡ ಇವಾಗ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಬರುವಂತಹ ರೀಲ್ಸ್ ಶಾರ್ಟ್ಸ್ಗಳನ್ನು ಸ್ಕ್ರೋಲ್ ಮಾಡ್ತಾ ಇದ್ದೀವಿ ಅಷ್ಟೇ. ಯಾವುದೋ ಒಂದು ಕ್ರಿಂಜ್ ವಿಡಿಯೋ ಸಿಗುತ್ತೆ, ಅದನ್ನು ನೋಡಿಕೊಂಡು ಖುಷಿಪಟ್ಟು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಯಾರು ಹೊಣೆ? ಸೊ ನೋಡಿದ್ರಲ್ಲ, ಇದು ನೀಟ್ ಎಕ್ಸಾಮ್ನ ಹಣೆ ಬರ. ಇದೇ ರೀತಿ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಒಂದು ವಿಡಿಯೋ ಅತಿ ಶೀಘ್ರದಲ್ಲೇ ಬರಲಿದೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕೊನೆಯದಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀಟ್ ಎಕ್ಸಾಮ್ ಅಂತೂ ಆನ್ಲೈನ್ ಆಗ್ಬೇಕಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.